ಬೆಂಕಿ ಶಕ್ತಿಶಾಲಿ ಸಹ್ಯಾದ್ರಿಗಳ ನೆರಳಿನಲ್ಲಿ ಹುಟ್ಟಿದ ಸಿಂಹ. ಅಧಿಕಾರದಲ್ಲಿ ಹುಟ್ಟಿಲ್ಲ, ಆದರೆ ಧೈರ್ಯದಲ್ಲಿ ರೂಪುಗೊಂಡವನು. ಶಿವಾಜಿ ಮಹಾರಾಜ್ ಶೌರ್ಯ, ತಂತ್ರಜ್ಞಾನ ಮತ್ತು ಅಚಲ ಇಚ್ಛಾಶಕ್ತಿಯ ಪ್ರತಿರೂಪ. ಅವನ ವಯಸ್ಸು ಕೇವಲ 16, ಆದರೆ ತೋರಣಕೋಟೆಯನ್ನು ವಶಪಡಿಸಿಕೊಂಡ. ಸೇನೆ ಇಲ್ಲ, ಆದರೆ ಧೈರ್ಯವಿತ್ತು. ಪ್ರತಿಯೊಂದು ಕಲ್ಲು ಸ್ವರಾಜ್ಯ ಎಂಬ ಘೋಷವನ್ನೇ ಕೂಗುತ್ತಿತ್ತು. ಅವನಿಗೆ ಸಾಮ್ರಾಜ್ಯಗಳಿಗೆ ವಂದನೆ ಸಲ್ಲಿಸುವ ಅಗತ್ಯವಿರಲಿಲ್ಲ. ಅವನು ಅವುಗಳನ್ನು ಮುರಿದ. ಬೆಟ್ಟದ ದಾಳಿ, ಅಚ್ಚರಿಯ ತಂತ್ರಗಳು ಮತ್ತು ಯುದ್ಧದ ಹೊಸ ನಿಯಮಗಳನ್ನು ಬರೆಯುವ ಶಕ್ತಿಯೂ ಅವನಲ್ಲಿತ್ತು. ಆದರೆ ಶಿವಾಜಿ ಕೇವಲ ಯೋಧನಲ್ಲ, ಮಹಿಳೆಯರ ರಕ್ಷಕ ಕೋಟೆಗಳ ನಿರ್ಮಾತ ಮತ್ತು ಸಂಸ್ಕೃತಿಗಳ ಗೌರವಿಸುವ ರಾಜ. ತಮಿಳು, ಕನ್ನಡ, ಮರಾಠ ರಾಯಗಢದಲ್ಲಿ ನಡೆದ ಅವನ ಪಟ್ಟಾಭಿಷೇಕ ಕೇವಲ ರಾಜತಂತ್ರವಲ್ಲ, ಅದು ಕ್ರಾಂತಿ. ಭಾರತವು ಭಯದಿಂದ ಅಲ್ಲ, ಧೈರ್ಯದಿಂದ ಎದ್ದೆದ್ದು ನಿಲ್ಲಬೇಕೆಂಬ ಘೋಷಣೆ. ಘರ್ಷಣೆ. ಶಿವಾಜಿ ಮಹಾರಾಜ ಎಂಬುದು ಕೇವಲ ಹೆಸರು ಅಲ್ಲ, ಅದು ಚಳವಳಿಯಾಗಿದೆ. ಇಂದು ನಾವು ಅವನನ್ನು ಮೌನದಿಂದ ಅಲ್ಲ, ಹೃದಯದ ಬೆಂಕಿಯಿಂದ ನೆನಪಿಸಿಕೊಳ್ಳುತ್ತೇವೆ. ಜೈ ಶಿವಾಜಿ, ಜೈ ಭವಾನಿ.